ಅಪಘಾತದಿಂದ ಗಾಯಗೊಂಡಿದ್ದ ವ್ಯಕ್ತಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ಆಸ್ಪತ್ರೆ ಭಾಗದಲ್ಲಿ ಆತ ನರಳಾಡಿದ್ದಾನೆ ಅಂತ ತುಮಕೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಕರಿಸಿದ್ದಯ್ಯ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಆಗಮಿಸಿದ್ದ. ಈ ವೇಳೆ ತನ್ನನ್ನ ಆಸ್ಪತ್ರೆಗೆ ದಾಖಲಿಸಿಕೊಳ್ಳುವಂತೆ ಆತ ವೈದ್ಯರ ಬಳಿ ಕೇಳಿದ್ದಾನೆ. ಆದರೆ ಆತನನ್ನ ಆಸ್ಪತ್ರೆಗೆ ದಾಖಲಿಸಿಕೊಳ್ಳುವುದಕ್ಕೆ ಸರ್ಕಾರಿ ವೈದ್ಯರು ನಿರಾಕರಿಸಿದ್ದಾರೆ. ಆ ಥರದ್ದೇನೂ ಇಂಜುರೀಸ್ ಆಗಿಲ್ಲ, ತೀರಾ ಸೀರಿಯಸ್ ಏನು ಈತನಿಗೆ ಆಗಿಲ್ಲ, ಕೇವಲ ಪ್ರಾಥಮಿಕ ಚಿಕಿತ್ಸೆ ಸಾಕು ಅಂತ ಮನೆಗೆ ಹೋಗುವಂತೆ ಹೇಳಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯನ್ನ ಮಾಡಿ ಈ ವೇಳೆ ತಾನು ಮನೆಗೆ ಹೋಗೋದಿಲ್ಲ, ನನಗೆ ಅಡ್ಮಿಟ್ ಮಾಡಿಕೊಳ್ಳಿ ಅಂತ ಈತ ಕರಿಸಿದ್ದಯ್ಯ ಅನ್ನುವಂಥ ವ್ಯಕ್ತಿ ಹಠ ಮಾಡಿಕೊಂಡಿರುವಂಥದ್ದು. ಆದರೆ ವೈದ್ಯರು ಮಾತ್ರ ಇಲ್ಲ, 3 ಜನ ಬಂದಿದ್ರಲ್ಲಿ ಒಬ್ಬರಿಗೆ ಮಾತ್ರ ಅಡ್ಮಿಟ್ ಆಗುವಂತಹ ಅಷ್ಟು ಸೀರಿಯಸ್ ಇಂಜುರೀಸ್ ಆಗಿದೆ, ಅವರನ್ನ ಮಾತ್ರ ಅಡ್ಮಿಟ್ ಮಾಡ್ಕೊಳ್ತೀವಿ, ಇವರಿಗೆ ಆ ಥರದ್ದೇನೂ ಆಗಿಲ್ಲ, ಕೇವಲ ತರಚು ಗಾಯಗಳು ಮಾತ್ರ, ಅಡ್ಮಿಟ್ ಆಗುವಂತಹ ಅವಶ್ಯಕತೆ ಇಲ್ಲ, ಈತ ಸುಮ್ಮನೆ ಸುಳ್ಳು ಹೇಳ್ತಿದ್ದಾನೆ ಅನ್ನುವಂಥ ಮಾತುಗಳನ್ನು ಕೂಡ ವೈದ್ಯರು ಹೇಳಿದ್ದಾರೆ. ನನಗೆ ತಲೆ ಹೊಡೆದೋಗ್ಬಿಟ್ಟು ಹೋಗ್ದೋಯ್ತಾರೆ ಸರ್. ನನಗೆ ಚೆಕ್ ಮಾಡ್ದಂಗೆ ಏನು ಮಾಡ್ದಂಗೆ ಆಚೆ ಕಡೆ ತಳ್ತಿದ್ದಾರೆ ಸರ್. ಆಕ್ಸಿಡೆಂಟ್ ಆಗಿ ಬಂದು ಅಡ್ಮಿಟ್ ಆಗಕ್ಕೆ ಬಂದ್ರೆ ಏನಾಗಿದೆ, ಬುಲ್ಟ್ಗೆ ಆಕ್ಸಿಡೆಂಟ್ ಆಗಿ ಏಟ್ ಆಗ್ಬಿಟ್ಟಿದೆ ಸರ್. ಇವ್ರು ಯಾರು ನಮಗೆ ಕೆಲಸ ಮಾಡುತ್ತಾವೆ ಸರ್. ಹೊಡೆಯಕ್ಕೆ ದೇವ್ರೆ ನಮಗೆ ಕೊಡ್ತಿದ್ದೇವ್ರೆ ಸರ್. ನಮ್ಮ ಡಾಕ್ಟರ್ಗಳು ಗೌರ್ಮೆಂಟ್ ಜನರಲ್ ಆಸ್ಪತ್ರೆ ಈ ಥರ ಮಾಡ್ತಿದ್ದಾರೆ. ನನಗೆ ನನ್ನ ಫೋನ್ ನಂಬರ್ಗಳು TV9 ಅವ್ರದ್ದು ಎಲ್ಲದೂ ಇತ್ತು. ನನಗೆ ತುಂಬ ಅನ್ಯಾಯ ಆಗ್ತಿದೆ. ನನಗೆ ನೋಡಿ ಸರ್, ನನಗೆ ಹೊಡೆದಾಗಿ ಏಟಾಗಿಲ್ಲ ಸರ್. ನನ್ನ ಅಮಾನಿಕವಾಗಿ ಆಂಬುಲೆನ್ಸ್ಗೆ ಜಾರ್ಜ್ ಹೊಡಿತಾರೆ ಸರ್, ಕಲ್ತಿದ್ದಾರೆ ಡಾಕ್ಟ್ರು. ನನ್ನ ತಮ್ಮ ಬಂದಿದ್ದೆ ಫುಟೇಜ್ ಇದೆ. ಪೇಷಂಟ್ ಏನಿದೆ, ಪೇಷಂಟ್ ಅದು ಬಿಚ್ಚಿಲ್ಲ ಅಂದ್ರೆ ಬಿಚ್ಚಿಬಿಟ್ಟು ಹೊಡಿತೀನಿ ನಾನು. ಆಮೇಲೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಈ ತುಮಕೂರು ಜಿಲ್ಲಾಸ್ಪತ್ರೆಯ ಸರ್ಜನ್ ಆಗಿರುವಂತಹ ಡಾಕ್ಟರ್ ವಸೀಂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಈತನಿಗೆ ಅಂತ ಗಂಭೀರವಾದ ಸಮಸ್ಯೆ ಏನೂ ಇರಲಿಲ್ಲ, ಕೇವಲ ಮೈನರ್ ಇಂಜುರೀಸ್, ತರಚಿದ ಗಾಯಗಳು ಮಾತ್ರ ಆಗಿತ್ತು. ಆ ಕಾರಣಕ್ಕೋಸ್ಕರ ಮಾತ್ರ ಅಡ್ಮಿಟ್ ಮಾಡಿಕೊಂಡಿಲ್ಲ, ಉಳಿದವರನ್ನ ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೀವಿ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಅವರು ಕೊಟ್ಟಿದ್ದಾರೆ. ಇವರು ಪೇಷಂಟ್ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ರು. ಸಂಜೆ ಹೊತ್ತಲ್ಲಿ ಬಂದಾಗ ಎಮರ್ಜೆನ್ಸಿಗೆ ಬಂದಿದ್ದಾರೆ. ಎಮರ್ಜೆನ್ಸಿಗೆ ಬಂದಾಗ ಇವರಲ್ಲಿ ಒಟ್ಟಾರೆ 3 ಜನ ಇದ್ರು. ಇವ್ರು 3 ಜನದಲ್ಲಿ ಒಬ್ಬರಿಗೆ ನಾವು ಆರ್ಥೋಪೆಡಿಕ್ ಪ್ರಾಬ್ಲಮ್ ಇರಬಹುದು ಅಂತ ಏನೋ ಫ್ರಾಕ್ಚರ್ ಸಂಶಯ ಇತ್ತು ಅಂತ ಹೇಳಿ ಅಡ್ಮಿಟ್ ಮಾಡಿದ್ವಿ. ಇನ್ನೊಬ್ಬರಿಗೆ ಮೈನರ್ ಗಾಯ ಆಗಿತ್ತು, ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳ್ಸಿದ್ವಿ. ಇವ್ರಿಗೂ ಏನು ಗಾಯ ಆಗಿಲ್ಲ, ಸ್ವಲ್ಪ ಅಬ್ರೇಷನ್ಸ್ ಇದೆ. ಅಬ್ರೇಷನ್ಸ್ ಅಂತ ಹೇಳಿದ್ರೆ ಮೇಲೆ ತರ್ಚಿದ ಗಾಯ ಇದೆ. ಆದ್ರೆ ಒಂದೇ ಏನ ನಮ್ಗೆ ಇವ್ರ ಬಗ್ಗೆ ಸಮಸ್ಯೆ ಆಗಿದೆ ಏನಂತ ಹೇಳಿದ್ರೆ ಹಿ ವಾಸ್ ಮ್ಯಾಲಿಂಗರಿಂಗ್. ಇದು ಮ್ಯಾಲಿಂಗರಿಂಗ್ ಏನಾಗುತ್ತೆ, ನಮ್ಮ ಎಮರ್ಜೆನ್ಸೀಸ್ ಆಗಿರಬಹುದು, ನ್ಯಾಯಾಲಯದಲ್ಲಿ ಆಗಿರಬಹುದು, ಇಟ್ ಇಸ್ ಬ್ರೀಚಿಂಗ್ ಅವರ್ ಟ್ರಸ್ಟ್. ನಾನು ಕೇಳ್ತೀನಿ, ನಿಮ್ಗೆ ಹೊಟ್ಟೆ ನೋವು ಇದೆಯಾ? ಹೌದು ಸರ್ ಇದೆ ಅಂದ್ರೆ ಪರವಾಗಿಲ್ಲ. ನೀವು ಇಲ್ಲದೆ ಇದ್ದದನ್ನು ಇದೆ ಅನ್ಬಿಟ್ರೆ ನಾನು ಡಯಾಗ್ನೋಸಿಸ್ ತಪ್ಪಾಗುತ್ತೆ, ನನ್ಗೆ ತಪ್ಪು ದಾರಿಯಲ್ಲಿ ಹೇಳ್ದಂಗಾಗುತ್ತೆ. ಇಟ್ ಇಸ್ ಅಗೇನ್ಸ್ಟ್ ಮೈ ಪ್ರೊಫೆಷನಲ್ ಎಥಿಕ್ಸ್. ನಾಳೆ ಕೋರ್ಟ್ ಅಲ್ಲಿ ಏನಕ್ಕೆ ಡಾಕ್ಟರ್ ಅಡ್ಮಿಟ್ ಮಾಡಿದ್ರಿ ಅಂದ್ರೆ ನಾನು ಉತ್ತರ ಕೊಡಬೇಕು. ಐ ಆಮ್ ರೆಸ್ಪಾನ್ಸಿಬಲ್ ಬಿಕಾಸ್ ಯು ಹ್ಯಾವ್ ಪುಟ್ ರೆಸ್ಪಾನ್ಸಿಬಿಲಿಟಿ ಆನ್ ಮೀ. ನನ್ ಜವಾಬ್ದಾರಿ ಕೊಟ್ಟಿದ್ದೀರಾ, ನಂಬಿಕೆ ಇರ್ತಿದ್ದೀರಾ ನನ್ನ ಮೇಲೆ. ಇದು ಪೇಷಂಟ್ ಎಕ್ಸಾಮಿನ್ ಮಾಡಿದಾಗ ವಿ ವಿಲ್ ಡೂ ಪ್ರಿಲಿಮಿನರಿ ಟೆಸ್ಟ್. ಇಂಟರ್ನಲ್ ಇಂಜುರೀಸ್ ಆದ್ರೂ ನಾವ್ ಹೇಳಿದ್ವಲ್ಲ, ಸರ್ಟನ್ ಇಂಜುರೀಸ್ ಲೈಕ್ ಮೈನರ್ ಲಿವರ್ ಲ್ಯಾಸರೇಷನ್ ಇರಬಹುದು, ಬೇರೆ ಇರಬಹುದು, ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇದು ಯಾವಾಗ ಪೇಷಂಟ್ ಸ್ಟಾರ್ಟ್ಸ್ ಮ್ಯಾಲಿಂಗರಿಂಗ್ ಅಂದಾಗ ಯಾವುದೇ ಸೈನ್ಸ್ ಪ್ರಾಮಾಣಿಕವಾಗಿ ಅವ್ರು ನಮ್ಗೆ ಹೇಳೋದಿಲ್ಲ. ನಾನು ಈಗ ನಮ್ಮ ಹೊಟ್ಟೆ ಚೆಕ್ ಮಾಡ್ತೀನಿ, ಹೊಟ್ಟೆಯಲ್ಲಿ ನಿಮ್ಗೆ ಇಲ್ಲಿ ನೋವು ಇದೆಪ್ಪ, ಇಲ್ಲಿದೆ ಅಂತ ಹೇಳಿದ್ರೆ ಪೇಷಂಟ್ ಕರೆಕ್ಟ್ ಆಗಿ ಪೇನ್ ಇದ್ದವನು ಹೇಳ್ತಾನೆ ಇಂಥ ಕಡೆನೇ ಇದೆ ಅಂದ್ರೆ ನಾನು ಆ ಘಟನೆ ನಡೆದಿರೋದಕ್ಕೂ ಇವ್ರು ಹೇಳ್ತಿರೋ ಫೈಂಡಿಂಗ್ಸ್ಗೂ ಕೋರಿಲೇಟ್ ಮಾಡಿ ನಾನು ಒಂದು ಡಯಾಗ್ನೋಸ್ ಮಾಡಬೇಕು. ಈಗ ಯಾವಾಗ ಈ ಪೇಷಂಟ್ ಅವರು ಇಂಟೆನ್ಷನ್ ಈ ತರ ಇಟ್ಕೊಂಡು ಇಂಪ್ಲಿಕೇಟ್ ಮಾಡ್ಬಿಡ್ತಾರೆ, ಅವಾಗ ಯಾವುದೇ ಕಾರಣಕ್ಕೆ ಟ್ರೀಟ್ಮೆಂಟ್ ಸರಿ ಹೋಗೋದಿಲ್ಲ. ಅಂತ ಪೇಷಂಟ್ ನ ಟ್ರೀಟ್ ಮಾಡೋದು ಆಕ್ಚುಲಿ ಹೇಳಬೇಕು ಆಸ್ ಎ ಪ್ರೊಫೆಷನಲ್ ಅಂತ ಹೇಳಿದ್ರೆ ಪೀಪಲ್ ವಿಲ್ ವಿತ್ಡ್ರಾ ದೇರ್ ಹ್ಯಾಂಡ್ಸ್. ಪ್ರೈವೇಟ್ ಪ್ರಾಕ್ಟೀಷನರ್ ಆದ್ರೆ ಏನ್ ಹೇಳ್ತಾರೆ, ಬೇರೆ ಕಡೆ ಹೋಗ್ಬಿಡಿ ಸರ್, ನೀವು ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಡಿ, ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿ ಕಳ್ಸಿಬಿಡ್ತಾರೆ. ಆದ್ರೆ ನಾನು ಎಲ್ಲೂ ಕಳ್ಸಕ್ಕಾಗಲ್ವಲ್ಲ.